ಪಿಕ್ಚರ್ ಹುಡುಕ್ತಾ ಇದ್ದ ಹೀರೋ ನೀನೇ ನನ್ನ ಪಿಕ್ಚರ್ ಹೀರೋ. ಲೂಸ್. ನಿಮ್ ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದಾರೆ. ಹಲೋ, ನಾನ್ ಗುರು. ಹಲೋ, ಇವತ್ತಿಂದ ನಾನ್ ನಿನ್ನ ಗುರು. ನನ್ನ ಸಿನಿಮಾ ಮುಗಿಯೋವರೆಗೂ ನೀನ್ ಬೇರೆ ಯಾವ ಸಿನಿಮಾಗೂ ಹೋಗಂಗಿಲ್ಲ. ಡಾಕ್ಟ್ರೆ, ಸದಾಶಿವನಗರದಲ್ಲಿ ನಿಮ್ದೊಂದು ಫ್ಲಾಟ್ ಇದೆಯಲ್ಲ, ಅದನ್ನ ಮಾರಿ ಇವ್ರಿಗೆ ಅಡ್ರೆಸ್ ಕೊಡಿ. ಎಲ್ರು ಮನೆ ಮಠ ಮಾಡ್ಕೊಂಡು ಬೀದಿ ಬಂದು ನಿಲ್ಬೇಕು. ಆಗ ನಿನಗೆ ಸಂತೋಷ ಅಲ್ವಾ? ನಾ ತೆಗಿಯೋ ಸಿನಿಮಾಗಿಂತ ಮೊದ್ಲು ಓಂ ಅಂತ ತಾಯಿಗೆ ಪೂಜೆ ಮಾಡಿ ಪ್ರೀತ್ಸೇ ಅಂತ ಕೇಳ್ಕೊಂಡು ನಿನ್ನ ಹೀರೋಗ್ ಹಾಕೊಂಡು ಉಪೇಂದ್ರನ್ ತರ ಸೂಪರ್ ಸ್ಟಾರ್ ಮಾಡಿ ಹಾಲಿವುಡ್ ಕರ್ಕೊಂಡು ಹೋಗ್ತೀನಿ. ಹೆಚ್ಚು ಹೋಗಿದ್ರೆ ಕೊಡು. ನೀನು ನನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ರಕ್ತ ಕಣ್ಣೀರ್ನೇ ಸುರಿಸ್ಬಿಡ್ಬೇಕು. ಪಿಕ್ಚರ್ ಇಂದ ಪಿಕ್ಚರ್ಗೆ ನ್ಯೂಸ್ ಮಾಡೋದೇ ನನ್ನ ಸ್ಟೈಲ್. ಓಕೆ, ನೋ ಪ್ರಾಬ್ಲಮ್. ಅದ್ ಸರಿ, ನಿಮ್ಮ ಸಿನಿಮಾ ಕತೆ ಏನು? ಒಂದು ಸತ್ಯವಾದ ಘಟನೆ ನಾ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ. ಏನದ ಸತ್ಯವಾದ ಘಟನೆ? ಈ ಬಾಂಡ್ಲಿ ಈ ಮಲಯಾಳಿಗೂ ಕನೆಕ್ಷನ್ ಇದೆ. ನಮ್ಮ ಅಪ್ಪನ್ ತರನೇ ಒಬ್ಬ ಇಂದಿರಾನಗರದಲ್ಲಿ ಓಡಾಡ್ತಾ ಇರ್ತಾನೆ. ಅವನು ಹೇಗ್ ಹುಟ್ಟಿದ, ಇದೇ ನನ್ನ ಕತೆಗೆ ಮೇನ್ ಪಾಯಿಂಟ್. ನಾನು ಲೂಸಾ? ಪದೇ ನನ್ನೆಲ್ಲ ಲೂಸು ಅಂತ ಇದೆಯಾ? ಹೌದಾ? ನೀನು ಲೂಸು 1000 ಸಲ ಬೇಕಾದ್ರೆ ಹೇಳ್ತೀನಿ, ನೀನು ಲೂಸೆ. ಲೂಸು ಅಂತ ಬೇರೆ ಹೇಳ್ತಾ ಇದ್ಯಾ? ನಾನ್ ಬದುಕಿರೋದೆಲ್ಲ ಸಾಯ್ತೀನಿ. ಯಾವಾಗ್ಲೂ ಅವನಿಗೆ ಲೂಸು ಅಂತ ಇರ್ತೀರಾ? ನೀನ್ ಸಾಯೇ. ಗೋಪಾಲ, ಡೈರೆಕ್ಟರ್ ಸರ್, ಏನ್ ಸರ್ ನೀವು ಸಿಗರೇಟ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಆಕ್ಷನ್ ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳೋದ್ ಬಿಟ್ಬಿಟ್ಟು ಕತ್ತಿ ಹಿಡ್ಕೊಂಡಿದ್ದೀರಲ್ಲ, ಬಿಡಿ. ಡೈರೆಕ್ಟರ್ ತಾನೇ ನಾನು. ಯಾವ ನನ್ನ ಮಗ ಹೇಳಿದ್ ನೀವು ಡೈರೆಕ್ಟರ್ ಅಲ್ಲ ಅಂತ? ನನ್ನ ಮಗ ನಮ್ಮ ಅಪ್ಪ ನನ್ನ ಲೂಸು ಅಂತಾನೆ. ಈ ಬಾಳ್ಡಿ ತರ ಇವನೇ ದೊಡ್ಡ ಲೂಸು. ಮುದ್ದಾಗಿರೋ ನಮ್ಮ ಅಮ್ಮನ್ ಬಿಟ್ಬಿಟ್ಟು ಈ ಮಲಯಾಳಿನ ಕೀಪಾಗಿ ಇಟ್ಕೊಂಡಿರೋ ಗುರು, ನೀನ್ ಒಬ್ಬನೇ ನನ್ನ ಅರ್ಥ ಮಾಡ್ಕೊಂಡಿರೋ. ನಾನು ಈಗಲೇ ಶೂಟಿಂಗ್ ಮಾಡಿ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕು. ಶೂಟಿಂಗ್ ತಾನೇ ಮಾಡೋಣ, ಬಿಡಿ. ನಾನೊಂದೀಗ ಲವ್ ಸೀನ್ ತೆಗಿತೀನಿ. ಅದಕ್ಕೆ ಹೀರೋ ನೀನೇ, ಹೀರೋಯಿನ್ ಅಂಡರ್ ಐ ಕ್ಯಾನ್ ಕಮ್ ಔಟ್. ನನ್ನ ಹೀರೋಯಿನ್ ಇವಳೇ. ಹೀರೋ, ನೀನು ಹೀರೋಯಿನ್ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ನಾನು ಐ ಲವ್ ಯು ಅಂತ ಹೇಳ್ಬೇಕಾ? ಏನ್ ಡೈರೆಕ್ಟರ್ ಸರ್, ಒಳ್ಳೆ ಓಲ್ಡ್ ಐಡಿಯಾ ತರ ಐ ಲವ್ ಯು ಅಂತ ಹೇಳ್ಬೇಕು ಅಂತೀರಾ? ಏನಾರ ಹೊಸದಾಗ ಐಡಿಯಾ ಮಾಡಿ. ನನ್ನ ಓಲ್ಡ್ ಐಡಿಯಾ ಕಡೆ ತಗೊಂಡ್ ಡೈರೆಕ್ಟರ್ ಅಂತ ತಿಳ್ಕೊಂಡ್ಯಾ? ನಾ ಹೇಳದಷ್ಟು ಮಾಡ್ತೀಯಾ ಇಲ್ಲ? ಗುರು, ಇಂಥ ಸಮಯದಲ್ಲಿ ಹೊಸ ಐಡಿಯಾ ಅಂತೀಯಲ್ಲೋ? ಇವ್ ನನ್ನ ಕತ್ತತ್ರ ಚಾಕು ಇಟ್ಕೊಂಡು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಇದು ಹೊಸ ಐಡಿಯಾ ಅಲ್ವಾ? ಇವನು ಹೇಳ್ದಂಗ್ ಮಾಡೋ ಗುರು. ಓಕೆ, ಹೇಳ್ತೀನಿ ಐ ಲವ್ ಯು. ಬಿಟ್ಬಿಡಿ. ನನ್ನೇನು ಡಬ್ಬಾ ಡೈರೆಕ್ಟರ್ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿಂದ ಐ ಲವ್ ಯು ಅಂತ ಅಲ್ಲೋಗಿ ಹೇಳು. ಕರ್ಮ. ಐ ಲವ್ ಯು. ಏನ್ ನನ್ ಲವ್ ಮಾಡ್ತಾ ಇದ್ಯಾ? ಅಲ್ಲೇ ಐ ಲವ್ ಯು. ಏನ್ ಒಳ್ಳೆ ದೂರದರ್ಶನ್ ನ್ಯೂಸ್ ಓದಂಗೆ ಹೇಳ್ತೀಯಲ್ಲ, ಅಲ್ಲಿ ಹೇಳು. ಒಳಗಡೆಯಿಂದ ಫೀಲಿಂಗ್ ಅಲ್ಲಿ ಹೇಳು. ಒಳಗಡೆ ಐ ಲವ್ ಯು. ಓಕೆನಪ್ಪ? ಸೂಪರ್. ಟ್ರಾಜಿಡಿ ಕ್ಲೈಮ್ಯಾಕ್ಸ್. ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಒಂದ್ ಮಿನಿಟ್ ಕೆಡ. ಏನು ಸ್ವಲ್ಪ ತಡ್ಕೋ. ಸರಿ. ಏನ್ ಗುರು, ಸ್ವಲ್ಪ ದಿವಸ ಶೂಟಿಂಗ್ ಗ್ಯಾಪ್ ಕೊಟ್ರೆ ಏನ್ ಮಾಡ್ತಾ ಇದೀಯಾ? ಲೂಸ್ ಮುಂಡೆ ಇದೆ, ಕಣ್ ಕಾಣಿಸ್ತಾ ಇಲ್ವಾ? ಸರಿ, ಬಹಳ ಒಳ್ಳೆ ಕೆಲಸನೇ ಮಾಡ್ತಾ ಇದ್ಯಾ. ಕಂಟಿನ್ಯೂ. ನಾಚಿಕೆ ಇಲ್ದೆ ಒಂದೊಂದನ್ನು ಬಿಡಿಸಿ ಕೇಳ್ತಾ ಇದ್ಯಾ? ಅವ್ರಿಗೇನೋ ನಾಚಿಕೆ ಇಲ್ಲ, ನಿನಗೂ ಬೇಡ್ವಾ? ಅಸಹ್ಯ. ಫ್ರೆಂಡು ಅಂತ ಇದನ್ನೇನ್ ರೆಡ್ ಲೈಟ್ ಏರಿಯಾ ಮಾಡ್ತಿದಾರಾ? ಲೇ ಪಂಡ್ರಿ ಬಾಯ್, ಯಾಕೆ ಬಾಯ್ ಬಡ್ಕೊಂತ ಇದ್ಯಾ? ಸ್ಲಿಪ್ ಆಗಿ ಬಿದ್ಲು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಆಯಿಂಟ್ಮೆಂಟ್? ಫಸ್ಟ್ ಏಡ್ ಮಾಡೋದನ್ನ ಬಟ್ನೈಟ್ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ದಿವ್ಯಾ. ಐ ಆಮ್ ಸಾರಿ. ಏನ್ ಸಾರಿ ಪೂರಿ. ನಾಳೆ ಪೂಜಾ ಬರ್ತ್ಡೇ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ, ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ಗೆ ಬರ್ತ್ಡೇನಾ? ನಾಳೆ ದೊಡ್ಡದಾಗಿ ಕೇಕ್ ತಂದು ಕ್ಯಾಂಡಲ್ ಎಲ್ಲ ಇಟ್ಟು ಬೆಲೂನ್ ಎಲ್ಲ ಕಟ್ಟಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಲ್ಡ್ ಐಡಿಯಾ, ಓಲ್ಡ್ ಸ್ಟೈಲ್. ನಾವು ಡಿಫ್ರೆಂಟ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಏನು ಬರ್ತ್ಡೇನ ಡಿಫರೆಂಟ್ ಆಗಿ ಮಾಡ್ತೀಯಾ?
ಮೈ ಮೇಲೆ ಒಂದು ಬಟ್ಟೆ ಇಲ್ದೆ, ಮನಸ್ಸಲ್ಲಿ ಒಂದು ಚೂರು ಕಲ್ಮಶ ಇಲ್ದೆ, ಗೋವಾದಲ್ಲಿ ಗ್ರ್ಯಾಂಡ್ ಆಗಿ ಬ್ಯಾಂಡ್ ಬಾರಿಸ್ಕೊಂಡು ನ್ಯೂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಿದ್ವಿ. ಇಬ್ರೇನಾ? ನಾವಿಬ್ರೆ, ಅಲ್ಲಿ ಯಾರು ಇರಲ್ಲ. ನ್ಯೂಡಾಗ ನ್ಯೂಡಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ. ನಾನ್ ಹೋಗ್ತೀನಿ. ನಾನು ಇಲ್ಲೇ ಇದ್ದು 1-2-3 ಮಾನಿಟರ್ ನೋಡ್ತೀನಿ. ಏನ್ ಯಾರು ಜ್ಯೂಸೇ ಕೊಡ್ತಾ ಇಲ್ಲ? ಓ ಹಾಯ್ ಹೀರೋ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ವೆರಿ ಗುಡ್. ಮದುವೆ ಹೆಣ್ಣು ನೋಡಿದ್ಯಾ? ನಮಸ್ಕಾರ ಡೈರೆಕ್ಟ್ರೆ. ನೀವ್ ಒಂಥರ ಜಾನ್ ಹೂ ಇದ್ದಂಗೆ ಆಕ್ಷನ್ ಡೈರೆಕ್ಟರ್. ಈ ಸೆಂಟಿಮೆಂಟ್ಸ್ ನಿಮ್ಗೇನ್ ಕೆಲಸ? ಡೈರೆಕ್ಷನ್ ಹೋಗಿ. ಹೇ, ಇವತ್ ನಾನು ಇಲ್ಲೇ ಶೂಟಿಂಗ್ ಇಟ್ಕೊಂಡಿರೋದು. ಅಯ್ಯೋ, ಓ, ಮದುಮಗ ಬಂದಿದ್ದಾನೆ. ನೀನ್ ಸ್ವಲ್ಪ ಇಲ್ಲೇ ಇರಪ್ಪ, ನಾ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಅಲ್ಲೇ ಹೋಗ್ತಿದ್ದೀರಾ? ಹಾ, ಈ ಲೂಸ್ ಇವತ್ತೇನೋ ಕಿರಿಕ್ ಮಾಡ್ತಾನೆ ಅಂತ ಅನಿಸ್ತಿದೆ ನಂಗೆ. ಗುರು, ಅವನಿವತ್ತು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾನೆ. ಏನು ಪ್ರಾಬ್ಲಮ್ ಮಾಡಲ್ಲ ಅನ್ಸುತ್ತೆ. ನೀನು ಒಂಥರ ಲೂಸ್ ಆದಂಗಿದ್ಯಾ. ಅವ್ನು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಬಂದ್ರೇನು, ಸೆಂಟ್ ಹಾಕೊಂಬಂದ್ರೇನು, ಅವ್ನು ಲೂಸೇ ಟೈಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. 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 ತಾವ್ ಯಾರು ಅಂತ? ನಾನು ಹುಡುಗಿ ಪಕ್ಕದ ಮನೆಯವನು. ಮದುಮಗ ಅವರೇನಾ? ಹೌದು. ನಮಸ್ಕಾರ. ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಓ 100%. ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಜಾತಕ ಹೊಂದ್ಕೊಳ್ಳಿ ಬಿಡ್ಲಿ, ಹುಡುಗನಿಗೆ ಏಡ್ಸ್ ಏನು ಇಲ್ಲ ತಾನೆ? ನಿಮ್ ಹುಡುಗನಿಗೆ ಹಾಸ್ಪಿಟಲ್ ಅಲ್ಲಿ ಮಾಸ್ಟರ್ ಚೆಕ್ಅಪ್ ಮಾಡಿಸಿ ಯಾವ ರೋಗನೂ ಇಲ್ಲ ಅಂತ ಸರ್ಟಿಫಿಕೇಟ್ ತರಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ? ಏನ್ರಿ ಇದು? ನಮ್ಮ ಹುಡುಗನಿಗೆ ಏನೋ ಕಾಯಿಲೆ ಇದೆ, ಅದನ್ನ ಮುಚ್ಚಿಟ್ಟು ನಾವು ಮದ್ವೆ ಮಾಡ್ತಿರೋ ಹಾಗೆ ಮಾತಾಡ್ತಿದ್ದಾರೆ. ಹೌದು, ನಿಮ್ ಹುಡುಗಿಗೆ ಸರ್ಟಿಫಿಕೇಟ್ ಇದೆಯಾ? ನಮ್ಮ ಹೀರೋಯಿನ್ಗೆ ನಾ ಕೊಡೋದೇ ಸರ್ಟಿಫಿಕೇಟ್. ಹೀರೋಯಿನ್? ಹೌದು. ಏನ್ ಹೇಳ್ತಾ ಇದ್ದೀರಪ್ಪ? ಅವರೇ ಹೀರೋ, ಮಿಸ್ಟರ್ ಗುರು. ನನ್ ಯಾಕೆ ಅವ್ನು ತೋರ್ಸ್ ಮಾತಾಡ್ತಾ ಇದ್ದಾನೆ? ದಿವ್ಯನೇ ಹೀರೋಯಿನ್. ಅವರಿಬ್ರು ಐ ಲವ್ ಯು ಅಂತ ಹೇಳೋ ಹಾಗೆ ಲವ್ ಡೆವಲಪ್ ಮಾಡಿದವನೇ ನಾನು. ಲವ್? ಅಯ್ಯೋ, ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಲವ್ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಅಪ್ಪನ ತರ ಕೆಲ್ಸದೊಳ್ ಇಟ್ಕೊಳ್ಳೋದು ತಪ್ಪು. ಏನು, ನಿಮ್ಮ ಅಪ್ಪ ಕೆಲಸದೋಳ್ ಇಟ್ಕೊಂಡಿದಾನ? ನಮ್ಮ ಅಪ್ಪ ಕೆಲ್ಸದೊಳ್ ಇಟ್ಕೊಂಡಿದ್ದಾನೆ, ಆದ್ರೆ ಆ ಕೆಲಸದೊಳಗೆ ನನ್ನ ಮೇಲೆ ಕಣ್ಣು. ಇದೇ ತರ ಹೀರೋ ಮನೆಯಲ್ಲೂ ಹೀರೋ ದಿವ್ಯ ಇಬ್ರು ಲವ್, ಆದ್ರೆ ಪೂಜೆಗೆ ಹೀರೋ ಮೇಲೆ ಕಣ್ಣು. ಒಟ್ಟಿನಲ್ಲಿ ನಮ್ ಕಾಂಪೌಂಡೇ ಹೀಗೆ. ಅವಳು ಅವನ್ನ ಇಟ್ಕೊಳ್ಳೋದು, ಇವನು ಅವಳನ್ನ ಇಟ್ಕೊಳ್ಳೋದು. ಅಯ್ಯೋ ಬ್ಯಾಡ್ರಿ ಹೇಳೋದು. ಪೂಜಾ, ಏನೋ ಕಿರಿಕ್ ಮಾಡಾಗಿದ್ದಾನೆ ಅವನು. ಬೇಗ ಕಂಟ್ರೋಲ್ ಮಾಡಿ ಕರ್ಕೊಂಡು ನೋಡಪ್ಪ. ಬ್ಯಾಡ್ರಿ ಹೇಳೋದು. ನಮಸ್ಕಾರ ಸರ್. ಡೈರೆಕ್ಟರ್ ಸರ್, ನಿಮ್ಮನ್ನ ನೋಡೋದಕ್ಕೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಬನ್ನಿ ಸರ್. ಶಿವರಾಜ್ಕುಮಾರ, ರಾಘವೇಂದ್ರ ರಾಜ್ಕುಮಾರ, ಪುನೀತ್ ರಾಜ್ಕುಮಾರ, ಫುಲ್ ಫ್ಯಾಮಿಲಿನೇ ಬಂದಿದೆ. ಬನ್ನಿ ಸರ್. ನೋಡಿದ್ರ ನಿಜ ಹೇಳೋಕೋದ್ರೆ ಹೆಂಗ್ ಕಟ್ ಮಾಡ್ತಾರ ನೋಡ್ರಿ. ನಿಜ ಹೇಳು, ನೀನ್ ಅವತ್ತು ದಿವ್ಯಂಗೆ ಐ ಲವ್ ಯು ಅಂತ ಹೇಳಿದೆ ಇಲ್ಲ? ಸರ್, ಇವನೊಂಥರ ಲೂಸು, ಏನೇನೋ ಒದರ್ತಾ ಇರ್ತಾನೆ. ತಲೆ ಕೆಡಿಸ್ಕೊಂಡು ನೀವು ಕೂತ್ಕೊಳ್ಳಿ. ನಾನ್ ಲೂಸ, ಸುಳ್ಳು ಹೇಳ್ಬೇಡ, ನಿಜ ಹೇಳು, ನಿಜ ಹೇಳು. ಹೇಳ್ದೇನ್ ಇವಾಗ? ಅದು ಆಗಲ್ಲ ಸರ್, ಅದು ಶೂಟಿಂಗ್ ಅಲ್ಲಿ. ಯಾವ ಶೂಟಿಂಗು? ನೋಡಿದ್ರ ನಿಜ ಹೆಂಗ್ ಹೊರಗ್ ಬಂತು ನೋಡಿ. ನಿಮ್ಮ ಹುಡುಗ ದಿವ್ಯನ ಮದ್ವೆ ಆದ್ಮೇಲೂ ಗುರು ಜೊತೆ ದಿವ್ಯ ಫಸ್ಟ್ ನೈಟ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಇದಕ್ಕೂ ಓಕೆ ಅಂತಂದ್ರೆ ಆಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ. ಇಂಥ ಕೊಲ್ಗೇಟ್ ಫ್ಯಾಮಿಲಿ ಜೊತೆ ನನ್ ಮದ್ವೆನಾ? ಎಂಗೇಜ್ಮೆಂಟ್ ಬಂದವ್ರ ಹತ್ರ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಮೊದಲು ಜಾಗ ಖಾಲಿ ಮಾಡು. ಪೂಜಾ, ನೀ ಸುಮ್ಮನಿರು. ಪ್ರತಿ ನೈಟ್ ನೀನು ಹೀರೋ ಜೊತೆಲೇ ಇರ್ತೀಯ. ಫಸ್ಟ್ ನೈಟ್ ಬೆಲೆನೇ ಗೊತ್ತಿಲ್ಲ ನಿನ್ಗೆ. ದಿವ್ಯಾಗೂ ಹೀರೋಗೂ ಫಸ್ಟ್ ನೈಟ್ ನ ನಾನು ವಾಟರ್ ಬೆಡ್ ಮೇಲೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಬಿಡು ನೀನು. ಏ ಮದ್ವೆ ಗಂಡು, ಅವತ್ತೊಂದ್ ನೈಟ್ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಓಕೆನಾ? ಏನ್ರಿ ಇದು? ವರದಕ್ಷಿಣೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹುಡುಗಿನೇ ಸೆಕೆಂಡ್ ಹ್ಯಾಂಡ್ ತರ ಇದ್ದಾಳೆ. ಬನ್ರಿ ಮೊದಲು ಜಾಗ ಖಾಲಿ ಮಾಡೋಣ. ಒಂದ್ ನಿಮಿಷ. ಮಾಡ್ಲಿ ಫಾದರ್, ಬ್ರೀಫ್ ಕೇಸ್ ತಂಬ. ಏಯ್, ಎಲ್ಲಿದ್ಯಾ? ಶ್ರೀಪತಿ! ಬಹಳ ದಿವಸದಿಂದ ನಾವು ಹುಡುಕ್ತಿದ್ ಗಣ್ಣು ಸಿಕ್ಬಿಡ್ತು. ಗುರು ಗಣ್ಣು ಬಹಳ ಸ್ಟ್ರಾಂಗ್ ಆಗೇ ಇದೆ. ಬಾಂಡ್ಲಿ, ನಿನ್ನ ತಲೆ ಬುಲ್ಡೆ. ನೀನು ಕೂತ್ಕೋ, ಒಟ್ಟಿಗೆ ಊಟ ಮಾಡೋಣಂತೆ. ನಾನು ನಿಮ್ಮ ಜೊತೆನ. ಓಕೆ ಓಕೆ. ನೋಡಿದ್ಯಾ ಮಮ್ಮಿ, ನೀನು ಮನೇಲಿಲ್ದಾಗ ಆ ಮಲಯಾಳಿ ಕುಟ್ಟಿ ನಡ್ಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ನಿನ್ನ ಅಪ್ಪನೇನು ಸುಟ್ಬಿಟ್ಟಿಯಾ? ನಾ ಬಂದಿರೋದೇ ಅದಕ್ಕೆ. ಇಷ್ಟು ದಿವಸ ಶೂಟಿಂಗ್ ಮಾಡ್ತಾ ಇದ್ದೆ, ಶೂಟಿಂಗ್ ಮಾಡ್ತೀನಿ. ಮಲಯಾಳಿ ಸ್ಟೈಲ್ ಅಲ್ಲಿ ನನ್ನ
ಯಾಕೆ ನೋಡ್ತಾ ಇದ್ಯಾ? ಈಗ ಹಿಂದಿ ಸ್ಟೈಲ್ ಶೂಟ್ ಮಾಡ್ತಾನೆ, ತೆಲುಗು ಸ್ಟೈಲ್ ಸತ್ತೋಗು. ಗೋಪಾಲ್ ನನಗ್ ಸುಡಬೇಡ, ನನಗೆ ನೀನಂದ್ರೆ ತುಂಬಾ ಇಷ್ಟ. ಏ ಬಾಯ್ತಲೆ, ನಮ್ಮಮ್ಮ ಲೀಲಾವತಿ ತರ ಅದ್ಲು ಅಂತ ಈ ಶಕಿಲ ಜೊತೆ ಎಂಜಾಯ್ ಮಾಡ್ತಾ ಇದ್ಯಾ? ನಮ್ಮಮ್ಮನು ಒಂದು ಕಾಲದಲ್ಲಿ ಶಕಿಲ ತರನೇ ಇದ್ಲು. ನಿನ್ನ ಅಮ್ಮ, ಇವತ್ತು ದೀಪಾವಳಿನೇನಮ್ಮ? ಆ ರಾಕ್ಷಸ ಅವ್ರನ್ನ ಕೊಲೆ ಮಾಡಕ್ಕೆ ಹೊರಟಿದ್ದಾನೆ. ಯಾವ ಕಡೆ ಹೋದ್ರು? ನಾನ್ ನಿಮ್ಮನ್ನು ಬಿಡೋದಿಲ್ಲ. ಗುರು, ಗೋಪಾಲ್ ಅಂಕಲ್, ಆ ಲೂಸ್ ಡೈರೆಕ್ಟ್ರು ನಿನ್ ಪಿಸ್ತೂಲ್ ಎತ್ಕೊಂಡು ಓಡ್ತಿದ್ದಾನೆ. ಪಾರ್ಕ್ ಒಳಗ್ ಬಂದ್ಬಿಟ್ರೆ ಬಿಟ್ಬಿಡ್ತೀನ? ಇದು ಪಾರ್ಕ್ ಅಲ್ಲ, ನಿನ್ನ ಸಮಾಧಿ. ಏ ಬಾಂಡ್ಲೆ, ಇವತ್ತು ನಿನ್ನ ಬುರುಡೆ ಚಿಂತೆ ಮಾಡ್ಲಿಲ್ಲ, ನಾನು ತಾಯಿಗೆ ತಕ್ಕ ಮಗನೇ ಅಲ್ಲ. ಎಲ್ಲಿದ್ಯಾ? ಗೋಪಾಲ, ಎಲ್ಲ ನಿಮ್ಮಪ್ಪ? ನಮ್ಮಪ್ಪನ ಬಾಡಿ ಇವತ್ತು ಡೆಡ್ ಬಾಡಿ. ಅವನ ಹತ್ರ ಹೋಗ್ಬೇಡ. ಬಂದ್ಬಿಡು ಹೊರಗಡೆ. ಡೈರೆಕ್ಟರ್ ಸರ್, ಶೂಟ್ ಮಾಡಬೇಡಿ. ಅವನೊಬ್ಬ ಈಗೋ ಇರೋ ಡೈರೆಕ್ಟ್ರು. ಹೀರೋ ಹೇಳಿದ್ದಕ್ಕೆಲ್ಲ ಆಪೋಸಿಟ್ ಆಗಿ ಮಾಡೋ ಅಂತನು. ನೀನ್ ಶೂಟ್ ಮಾಡೋನು, ಆಗ ಅವ್ನು ಶೂಟ್ ಮಾಡಲ್ಲ. ಕರೆಕ್ಟ್. ಡೈರೆಕ್ಟರ್ ಸರ್, ಶೂಟ್ ಮಾಡಿ. ಎಷ್ಟು ಸಾಧ್ಯ ಅಷ್ಟು ಶೂಟ್ ಮಾಡಿ. ಕೆಲವು ಸಾರಿ ಹೀರೋ ಹೇಳದ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ